ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡ್ಲೇಬೇಕು. ಇನ್ನೊಂದು ವಿಚಾರ, ಡಿ.ಕೆ. ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? ಡಿ.ಕೆ. ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ, ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ, ನಾ ಹೇಳಿರೋದಕ್ಕೆ ಅವ್ರನ್ನ ಕೇಳ್ರಿ. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡ್ಲೇಬೇಕು. ಈಗ ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡ್ಲೇಬೇಕು. ಐ ವಿಲ್ ನಾಟ್ ಆನ್ಸರ್ ಯು, ಐ ವಿಲ್ ನಾಟ್ ಕಮ್ ಟು ಯು. ಸುಮ್ಮನೆ ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ದೀವಿ. ಯು ಶುಡ್, ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಯು ಡೋಂಟ್ ಗೋ ಟು ದಿಸ್ ಡರ್ಟಿ ವಿಚ್ ಇಸ್ ಆಲ್ ಫಾಲ್ಸ್. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನೊಂದು ರೆಕಾರ್ಡ್ ಅಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದೀವಿ ಅಂತಂದ್ರೆ, ಎಷ್ಟು ಶ್ರಮ ಪಟ್ಟು, ಎಷ್ಟು ಹೋರಾಟ ಮಾಡಿ, ಎಷ್ಟು ತ್ಯಾಗ ಮಾಡಿ, ಈ ಭೂಮಿಯಿಂದನೇ, ಈ ಗಾಂಧೀಜಿ ಬಾವಿಯಿಂದನೇ ನೀರ್ ತೆಗೆದ್ಬಿಟ್ಟು, ನೀರ್ ಚೆಲ್ಬಿಟ್ಟು, ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದೀವಿ, ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ. ನೀವೆಲ್ಲ ಎಜುಕೇಟೆಡ್ ಜನ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನ್ಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್, ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ, ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ, ಅದನ್ನ ಮಾಡ್ತೀನಿ. ಸುಮ್ನೆ ನೀವು ಸುಳ್ಳೆಲ್ಲ ಯಾರೋ ಹೇಳದ್ದು, ಯಾರೋ ಇದು ಬಂಡಾಯ, ಅವ್ರ ಭೇಟಿಯಾಗೋ. ಇನ್ನೊಂದು ವಿಚಾರ, ಡಿ.ಕೆ. ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? ಡಿ.ಕೆ. ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ, ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದೆ ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು? ಅದನ್ನ ಅವ್ರನ್ನ ಕೇಳ್ಬೇಕಲ್ಲ, ನಾ ಹೇಳಿರೋದಕ್ಕೆ ಅವ್ರನ್ನ ಕೇಳ್ರಿ. ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ್ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ್ ಕೂತ್ರ ನನಗೆ ಹೆಂಗೆ ಕೊಡ್ಲವ್ರು, ಯಾವ ಉದ್ದೇಶ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಮ ಗುರಿ ಇರೋದು ಅದನ್ನ ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಆಗ್ತಾವ? ಚೇಂಜಸ್ ಮಾಡುವಂತ ಶಕ್ತಿ ನಮ್ಮ ಕಡೆ ಇಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನಮ್ಗೆ ದೊಡ್ಡವ್ರು ಬಹಳಷ್ಟು ಇದ್ದಾರೆ. ಸುರ್ಜೇವಾಲ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿದ್ರು. ಅದನ್ನ ನೀವು ಯಾರು ಕೊಟ್ಟಾರ ಅವ್ರನ್ನ ಕೇಳೋ ಒಳ್ಳೇದು. ನಾವು ಕೊಟ್ಟಿಲ್ಲ ಅವ್ರಿಗೆ, ನಾವು ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲ ಜೊತೆ ನಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ರಿಲೇಷನ್ ಇದೆ.